ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಎಸ್ಡಿಪಿಐ ಬಂಟ್ವಾಳ ಕ್ಷೇತ್ರ ಸಮಿತಿಯ ಮುಖಂಡರು ಇಂದು ಬಿಸಿ ರೋಡಿನ ಮಿನಿ ವಿಧಾನಸೌಧದ ಎದುರು ಚರ್ಚೆಯನ್ನ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಂಡ ಗುಂಡಿಗಳನ್ನು ಮುಚ್ಚುವಂತೆ ಆಗ್ರಹಿಸಿ ನವೆಂಬರ್ 5ರಂದು ಹೆದ್ದಾರಿ ತಡೆ ಚಳವಳಿ ನಡೆಸಲು ಎಸ್ಡಿಪಿಐ ತೀರ್ಮಾನಿಸಿತ್ತು. ಸಮಸ್ಯೆ ಬಗೆಹರಿಸಲು ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳನ್ನ ಕರೆಸಿ ನಮ್ಮ ಜೊತೆ ಚರ್ಚೆ ನಡೆಸಲು ಅವಕಾಶವನ್ನ ಮಾಡಿಕೊಡಲಾಗುವುದು ಎಂದು ಪೊಲೀಸರು ಮಾಡಿದ್ದ ಮನವಿಗೆ ಸ್ಪಂದಿಸಿ ಹೆದ್ದಾರಿ ತಡೆ ಚಳವಳಿಯನ್ನ ಆ ದಿನ ಕೈಬಿಡಲಾಗಿತ್ತು. ಅದರಂತೆ ಇಂದು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದ್ದು ನವೆಂಬರ್ 9ರಿಂದ ಕಾಮಗಾರಿ ಆರಂಭಿಸುವುದು ಎಂದು ಭರವಸೆಯನ್ನ ನೀಡಿದ್ದಾರೆ. ಸೋಮವಾರದಿಂದ ಕಾಮಗಾರಿ ಆರಂಭಿಸದೇ ಇದ್ರೆ ಕಲ್ಲಡ್ಕದಿಂದ ಪಾಣಿಮಂಗಳೂರುವರೆಗೆ ಜಾಥಾ ನಡೆಸಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಈ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ಹಾಗೂ ಅನೇಕರು ಉಪಸ್ಥಿತರಿದ್ದರು. ನಮಗೆ ಪ್ರೊಟೆಸ್ಟ್ ಇಲ್ಲ, ನಾವು ಮನವಿ ಕೊಡುವ ಅಗತ್ಯ ಕೂಡ ಸೋಮವಾರ ಇಡ್ತೀರಾ? ಎಲ್ಲಿ ಆಗಿದೆ ಎಲ್ಲಿ ಆಗಿದೆ ತೋರಿಸಿ. ನೀವು ನಂತರವರೆಗೆ ಕೆಲಸ ಆಗಿದ್ದು ಇಂಜಿನಿಯರ್ ಹೌದಲ್ಲ, ನೀವು ನೋಡಿದ್ದೀರಾ? ಅಲ್ಲ, ಫೋಟೋ ನೋಡಿದ್ರಾ? ಬನ್ನಿ ಒಮ್ಮೆ ಒಟ್ಟಿಗೆ ಹೋಗೋಣ. ಅಲ್ಲ, ಒಂದು ಆಗಿದೆ ಇಲ್ಲ ನಾವು ತೋರಿಸ್ತೇವೆ. ಅಲ್ಲಿ ಹೋಗಿ ಅದು ಬಿಟ್ಟು ಸುಮ್ಮನೆ ಒಂದು ಆಗಿದೆ ನೋಡಿ ನಮ್ಗೆ ಗೊತ್ತಿಲ್ವಾ? ನಮಗೆ ಸೋಮವಾರ ಇವರು ಹೇಳಿದ್ದಾರೆ, ನಮ್ಮ ಇವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ, ಸೋಮವಾರ ಕೆಲಸ ನಾವು ಬೇರೆಯವರು ಬ್ಯಾಂಗ್ಳೂರಿನ ಘಟ್ಟದಿಂದ ಬಂದಲ್ಲ, ನಾವು ಇಲ್ಲಿಯವರೇ, ಇದೇ ಊರು ನಮ್ದು.